ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೇಹಾ ಪ್ರಭೂಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಬಂದಿದ್ದೇನೆ ಒಂದು ಹೊಸ ವಿಡಿಯೋದೊಂದಿಗೆ, ಒಂದು ಹೊಸ ರೆಸಿಪಿಯೊಂದಿಗೆ. ನನ್ನ ಚಾನಲ್ನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬ್ರೆಡ್ ಉತ್ತಪ್ಪಂ ಹೇಗೆ ಮಾಡೋದಂತ ಹೇಳ್ಕೊಡ್ತೇನೆ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮತ್ತು ಹೇಗೆ ಮಾಡೋದಂತ ನೋಡೋಣ. ಬ್ರೆಡ್ ಉತ್ತಪ್ಪಂ ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳು: ಮೊದಲು ನಾನು ದೋಸೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾರ್ಮಲಾಗಿ ಮನೆಯಲ್ಲಿ ದೋಸೆ ಹಿಟ್ಟಿರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಈ ದೋಸೆ ಹಿಟ್ಟನ್ನು ಮಾಡೋಕ್ಕೆ 2 ಗ್ಲಾಸು ಅಕ್ಕಿ ಮತ್ತು ರೇಷನ್ ಅಕ್ಕಿ ಮತ್ತು 3/4 ಗ್ಲಾಸು ಅಂದರೆ 3/4 ಗ್ಲಾಸು ಉದ್ದಿನಬೇಳೆನ ಒಂದು 4 ಅವರ್ಸ್ ನೆನೆಸ್ಬಿಟ್ಟು, ಬೇಕಾದರೆ ಒಂದು 1/4 ಟೀ ಸ್ಪೂನು ಮೆಂತ್ಯನ ಹಾಕಿಬಿಟ್ಟು ನೆನೆಸ್ಬಿಟ್ಟು ಇದನ್ನು ನೈಸಾಗಿ ರುಬ್ಕೋಬೇಕು. ಮಾರ್ನಿಂಗ್ ಮಾಡೋದಿದ್ದರೆ ನೈಟೇ ರುಬ್ಬಿರಿ, 8 ಅವರ್ಸು ಫರ್ಮೆಂಟ್ ಆಗೋಗಬೇಕು. ಸೊ ಒಂದು ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಒಂದು 4 ಬ್ರೆಡ್ ಸ್ಲೈಸನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಸಲಾಡನ್ನ ಕಲಿಸ್ಬಿಟ್ಟು ಉತ್ತಪ್ಪಗೆ ಹಾಕ್ತಾರಲ್ಲ ಮೇಲ್ಗಡೆ ತರಕಾರಿನ, ಸೊ ಅದನ್ನು ಕಲಿಸೋಕ್ಕೆ 1 ಈರುಳ್ಳಿನ ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ದೀನಿ, 1 ಟೊಮೆಟೊ ಇದನ್ನು ಸಣ್ಣಾಗಿ ಕಟ್ ಮಾಡ್ಕೋಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹಸಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ. ಇಷ್ಟನ್ನು ನಾವು ಈಗ ಒಂದು ಬೌಲಲ್ಲಿ ಹಾಕಿ ಸಲಾಡ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲು ನಾನು ಒಂದು ಬೌಲಲ್ಲಿ ಈ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ದೋಸೆ ಹಿಟ್ಟಿಗೆ ನಾನು ಮೊದಲೇ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಮೊದಲು ಒಂದು ತವಾನ ಕಾಸೋಕ್ಕಿಟ್ಕೋಬೇಕು. ದೋಸೆ ಹಂಚಾಗಲಿ ಚಪಾತಿ ಹಂಚನ್ನು ಎಣ್ಣೆನ ಹಾಕ್ಕೋಬೇಕು. ನೀವು ಬೇಕಾದರೆ ಬಟರ್ನು ಹಾಕ್ಕೋಬೋದು. ಇವಾಗ ಈ ಬ್ರೆಡ್ಡನ್ನು ಇದರಲ್ಲಿ ಡಿಪ್ ಮಾಡಿಬಿಟ್ಟು ಈ ಥರ ಹಾಕ್ಕೋಬೇಕು. ತವಾದಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟು. ಸೊ ನೋಡಿ, ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಈ ಕಲಸಿರೋ ಸಲಾಡ್ನ ಹಾಕಬೇಕು. ಇವಾಗ ಇದ್ರ ಮೇಲೆ ಈ ಮಾಡಿರುವಂಥ ಸ್ಟಫ್ನ ಹಾಕಬೇಕು. ಇದನ್ನು ಮಕ್ಕಳ ಟಿಫನ್ ಬಾಕ್ಸ್ಗೆ ಮತ್ತು ಕಿಟಿ ಪಾರ್ಟಿಗೆ ಮಾಡ್ಬೋದು. ಒಂದು ಯುನೀಕ್ ಆದಂತಹ ರೆಸಿಪಿ ಆಗುತ್ತೆ. ನೋಡಿ, ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಮೇಲ್ಗಡೆ ಹಾಕಿಬಿಟ್ಟು ಇದನ್ನು ನಾನು ಫ್ಲಿಪ್ ಮಾಡ್ತೀನಿ. ನಾನು ಇದನ್ನು ಫ್ಲಿಪ್ ಮಾಡ್ತಾಯಿದ್ದೀನಿ ಈ ಥರ. ನೀವು ಬೇಕಾದರೆ ಇದಕ್ಕೆ ಸ್ವೀಟ್ ಕಾರ್ನ್ನ ಬಾಯ್ಲ್ ಮಾಡಿ ಹಾಕ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮನೆಯಲ್ಲಿ ಅವೈಲೇಬಲ್ ಇರುವಂತಹ ಸಾಮಗ್ರಿಗಳನ್ನು ಬಳಸಿ ಮಾಡಿದ್ದೀನಿ. ಸೊ ಇದನ್ನೊಂದು 2 ಮಿನಿಟ್ಸು ಫ್ರೈ ಆಗೋಕ್ಕಿರಬೇಕು. ನೋಡಿ, ಇದನ್ನು ನಾನು ಮತ್ತೆ ಫ್ಲಿಪ್ ಮಾಡ್ತಾಯಿದ್ದೀನಿ. ಇದು ಫ್ರೈ ಆಗಿ ಬಂದಿದೆ ಚೆನ್ನಾಗಿ. ಇಷ್ಟಾದರೆ ಆಯಿತು. ಸೊ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ. ಬ್ರೆಡ್ ಉತ್ತಪ್ಪಂ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ. ಸಿಗ್ತೇನೆ ಒಂದು ಹೊಸ ವಿಡಿಯೋದೊಂದಿಗೆ.
ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.